जय 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 जय। वेलकम टू बैंगलोर फैक्ट्स। मैं सलीम आपके साथ। आज हम पहुंचे हैं चित्रदुर्गा के हिरियूर कॉन्स्टिट्यूंसी में। जैसे कि आप सबको पता है कि हिरियूर कॉन्स्टिट्यूंसी के एक्स एमएलए डी सुधाकर का देहांत हो चुका है, इसलिए आने वाले दिनों में वहाँ का भी बाई इलेक्शन होने वाला है। जैसे कि हमारे दावणगेरे और बहुत सारी जगह बाई इलेक्शन हो चुका है, ऐसे ही आने वाले दिनों में भी हिरियूर में बाई इलेक्शन होने वाला है। और इस बार हिरियूर में एक नया चेहरा जो कि बोमनल्ली बाबू, जो कि अटिका गोल्ड कंपनी के ओनर भी हैं और उनका बहुत सारे उनको चाहने वाले भी हैं। आइए जानते हैं तमाम तफसीलात और बात करेंगे बोमनल्ली बाबू से, वो क्या कहते हैं जो उन्होंने ये हिरियूर विज़िट करके यहाँ के मंदिर को विज़िट किया था। उसके बाद वहाँ से जाते हुए डॉक्टर बी.आर. अम्बेडकर स्टैचू विज़िट किया था, वहाँ पे फूलों का माला डालते हुए। उसके बाद वहाँ से जाके हिरियूर की एक मस्जिद में नमाज़ भी पढ़ा था। आइए हम आपको दिखाते हैं तमाम तफसीलात और बात करेंगे बोमनल्ली बाबू से।
ಅಣ್ಣನಿಗೆ ಅಪ್ಡೇಟ್ ಕೊಡಿ. ಜೀವ ದಲಿತರ ನಾಯಕ ಮಸ್ತಾನಿತ ವ್ಯಕ್ತಿ ಸರ್ ಹಂಗೆ ಇಟ್ಕೊಳ್ಳಿ ಹಂಗೆ ಹಂಗೆ ಪ್ರೀತಿ ಕೊಡ್ತಾ ಇದೀವಿ. ನೀವು ಆಶೀರ್ವಾದ ಇದ್ರೆ ಪ್ರಪಂಚ ಯಾವುದೇ ತಂದಾಗಿದೆ ಅಂದ್ರೆ ಗೋಲ್ಡ್ ಬಾಬಣ್ಣ ಗೋಲ್ಡ್ ಕಲರ್ ಮೇಲೆ ಇಟ್ಕೋಬೇಕು ಅಂತ ಅದನ್ನು ಕೂಡ ಈ ನೀಲಿ ಬಣ್ಣಗಳ ಮಧ್ಯೆ ಇಟ್ಕೋಬೇಕು ಅಂತ ಅಂಬೇಡ್ಕರ್ ಶಕ್ತಿ ಮಧ್ಯೆ ಇಟ್ಕೋಬೇಕಂತ ಹಾಗಾಗಿ ಅಂಬೇಡ್ಕರ್ ಅವರ ಚಾಲನದಲ್ಲಿ ಬಾಬಣ್ಣ ಜೊತೆಗಿದ್ದಾರೆ. ಅವರ ಆಸೆ ಕೆಲಸಗಳು ಅವರ ಗುರಿಗಳು ಮುಂದೆ ಹೇಳ್ತಾರೆ. ನಮ್ಮ ಮಠ ಆಶೀರ್ವಾದ ಸರಳ ಸಜ್ಜನಿಗೆ ಸ್ವಾಭಾವಿಕ ವ್ಯಕ್ತಿಗೆ ಆಶೀರ್ವಾದ. ಆಮೇಲೆ ಇದೇ ಸಂದರ್ಭದಲ್ಲಿ ಯಾವ ಅಹಂಕಾರವಿಲ್ಲದೆ ಬಹಳ ಸರಳತನದಿಂದ ಪಟ್ಟಣದಲ್ಲಿರುವಂಥ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿ ನಂತರ ಸಾವಧಾನವಾಗಿ ಬಂದು ಟಿಬಿ ಸರ್ಕಲ್ನಲ್ಲಿರುವಂಥ ಆನಂದದ ಪ್ರತಿಮೆ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವಿಸಿ ಪೂರ್ಣಕುಂಭ ಕಳಶಗಳೊಂದಿಗೆ ಬಂದು ಇವತ್ತು ಎಲ್ಲೂ ಕೂಡ ಅದ್ದೂರಿಯಾಗಿ ಸ್ವಾಗತ ನೀಡಿದ್ದಾರೆ. ಬಾಬಣ್ಣವರು ಮುಂದೆ ಅವರ ಯೋಚನೆಗಳು ಅವರ ಗುರಿಗಳು ಅವರ ಕನಸುಗಳನ್ನು ನಿಮ್ಮ ಮುಂದೆ ಹೇಳ್ತಾರೆ. ಆ ಕನಸುಗಳಿಗೆ ಆ ಗುರಿಗಳಿಗೆ ಆ ಆಸೆಗಳಿಗೆ ಅದು ಸ್ಪಂದಿಸುವಂಥದ್ದು ಬೆಂಬಲಿಸುವಂಥದ್ದು ಅದು ಇವತ್ತು ಮತ್ತು ಬಾಬಣ್ಣನವರ ಒಡನಾಟ ಬಾಂಧವ್ಯ ಸ್ನೇಹ ಪ್ರೀತಿ ವಿಶ್ವಾಸದ ಮೇಲೆ ಗಟ್ಟಿಗಳಲ್ಲಿ ಅನ್ನುವಂಥ ಆರೈಕೆ ಭಗವಂತನು ಮಾಡಲಿ. ಅಂಬೇಡ್ಕರ್ ಇವರು ಬೆಂಗಳೂರು, ಇವರು ಅನೇಕ ಲ್ಯಾಪ್ಟಾಪ್ ಮತ್ತು ಇದರ ಕಂಪನಿಗಳ ಮಾಲೀಕರು. ಬಾಬಣ್ಣನಿಗೆ ಬಹಳಷ್ಟು ಆತ್ಮೀಯರು, ಸಲಹೆ ಸೂಚನೆಗಳನ್ನು ಕೊಡ್ತಿರ್ತಾರೆ. ಅಣ್ಣ ಕೂಡ ತಗೋಬೇಕು ಯಾವುದಿಲ್ಲ ಅಂತ ಅವರ ಭೌತಿಕ ವೃತ್ತಿಗಳಿಂದ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲರೂ ಸಲಹೆ ಸೂಚನೆ ಕೊಟ್ಟು ತೆಗೆದುಕೊಳ್ತಾರೆ ಅಂತ ಗುರುನಾಥ್ ಅವರು ಕೂಡ ಅದೇ ಯಾಕೋ ಅವರು ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಅವ್ರನ್ನೂ ಕೂಡ ಅಭಿನಂದಿಸ್ತಾ ಇದ್ದಾರೆ. ಜೊತೆಗೆ ರಜಿಯಾ ಸಿಂಟಲ್ ಅಂತ ಇದ್ದಾರೆ. ಅದೇ ವಿಶ್ವಾಸ ಇಟ್ಕೊಂಡು ಅವರ ಶ್ರೀಮಠ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ನಾನು ಮಾತನಾಡುತ್ತಿದ್ದೇನೆ. ಸಿಗಲಿ ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದಾರೆ. ಈಗ ನಿಮ್ಮನ್ನ ಉದ್ದೇಶಿಸಿ ಒಂದೆರಡು ಆಶಯವಾಣಿಗಳಿಂದ ಪರಮ ಪೂಜ್ಯ ಶ್ರೀ ಶಿವಮುನಿ ಸ್ವಾಮಿಗಳು ನಿಮ್ಮನ್ನು ಉದ್ದೇಶಿಸಿ ಎಲ್ಲರಿಗೂ ನನ್ನ ಜೈ ಭೀಮ್. ನನ್ನ ಜೊತೆ ಸೇರಿ ಎಲ್ಲರಿಗೂ ಹೇಳಿ ಜೈ ಭೀಮ್. ಜೈ 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 ಭೀಮ್. ಬಂಧುಗಳೇ, ನಾನು ದಲಿತ ಸಮುದಾಯದಲ್ಲಿ ಹುಟ್ಟಿ ಮುಸ್ಲಿಂ ಸಮುದಾಯದಲ್ಲಿ ಮದುವೆ ಮಾಡಿಕೊಂಡಿದ್ದೀನಿ. ಮುಸ್ಲಿಂ ಆಗಿ ಬದಲಾಗಿ ನಾನು ಈ ಊರಿಗೆ ಬರೋಕ್ಕೆ ಮುಂಚೆ ನನ್ನ ಸಮುದಾಯಕ್ಕೆ ನಮ್ಮ ಸಮುದಾಯದ ಗುರು ಮಟ್ಟಕ್ಕೆ ಬಂದು ನಿಮ್ಮ ಜೊತೆಯಲ್ಲಿ ಗುರು ಆಶೀರ್ವಾದ ಪಡೆಯೋಕ್ಕೆ ನಾನು ಬಂದಿದ್ದೀನಿ. ನಮ್ಮ ಇಬ್ಬರು ಗುರುಗಳಿಗೆ ನನಗೆ ಆಶೀರ್ವಾದ ಮಾಡಬೇಕಂತ ಕೇಳಿ. ನೋಡಿ, ಈ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಇರೋದು ಎರಡೇ ಸಮುದಾಯಗಳು. ಒಂದು ದಲಿತರು, ಒಂದು ಮುಸ್ಲಿಮರು. ಈ ದಲಿತರು ಮತ್ತು ಮುಸ್ಲಿಮರಿಗೆ ನಮ್ಮ ಪರಿಸ್ಥಿತಿ ನೋಡಿ, ಯಾರೋ ನನ್ನ ಹತ್ರ ಒಬ್ಬರಿಬ್ಬರು 4 ಜನ ಒಳ್ಳೆಯವರಾಗಿದ್ದಾರೆ. ನಮ್ಮ ಸಮುದಾಯಗಳು, ನಮ್ಮ ಸಮುದಾಯದ ಮಕ್ಕಳು ಅದರಲ್ಲಿ ಅವ್ರಿಗೆ ಏನು ಸಿಗಬೇಕಾದ್ರೂ ಸಿಗ್ತಾ ಇಲ್ಲ. ಆ ನೋವು ನನಗೆ ಒಳಗಿದೆ. ಆ ನೋವಿನಿಂದ ಇವತ್ತು ಆ ನೋವಿಗೆ ಏನಾರ ಮಾಡಬೇಕು ಅಂದರೆ ರಾಜಕೀಯವಾಗಿ ನಾವೆಲ್ಲ ತೀರ್ಮಾನ ಮಾಡಿ ವಿಧಾನಸೌಧಕ್ಕೆ ಹೋಗ್ಬೇಕು ಅಂತ ತೀರ್ಮಾನ, ಅದು ಮಾಡಿದ್ರೆ ಸರಿ ಅಂತ ತೀರ್ಮಾನ ತಗೊಂಡು ಮೊಟ್ಟ ಮೊದಲನೇದಾಗಿ ಹಿರಿಯೂರಿಗೆ ಬಂದು ನಮ್ಮ ಗುರುಗಳ ಆಶೀರ್ವಾದ ಪಡ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ನೋಡಿ, ನಾನು ಇಷ್ಟು ದಿನ ಯಾವ ಜಾತಿ ಅಂತ ನಿಮಗೂ ಗೊತ್ತಿಲ್ಲ,
ಯಾರೋ ಮುಸ್ಲಿಂ ಅಂದ್ಕೊಂಡ್ರು, ಯಾರೋ ದಲಿತ ಅಂದ್ಕೊಂಡ್ರು. ನಾನು ಎರಡೂ ಜಾತಿಗೆ ಸೇರಿರೋನು. ಹಾಗಾಗಿ ಬೇರೆ ಜಾತಿಗಳಿಂದ ನನಗೆ ಯಾವ್ದು ದೂರ ಇಲ್ಲ. ನಾನು ಎಲ್ಲ ಜಾತಿಯಲ್ಲೂ ಕೂಡ ಚೆನ್ನಾಗಿದ್ದೀನಿ, ಎಲ್ಲ ಪಾರ್ಟಿಯಲ್ಲೂ ಕೂಡ ಚೆನ್ನಾಗಿದ್ದೀನಿ. ಬಟ್ ಯಾವುದೇ ಕಾರಣಕ್ಕೂ ಪಾರ್ಟಿ ಬೇಡ, ನಮ್ಮ ಎಲ್ಲ ಸಮುದಾಯಗಳಿಗೂ ಜೊತೆ ಕೂಡಿ ಈ ಸಮುದಾಯಗಳನ್ನು ಉದ್ಧಾರ ಮಾಡಬೇಕು ಅಂತ ಮುಂದೆ ಬಂದಿದ್ದೀನಿ. ನನಗೆ ರಾಜಕೀಯ ಏನಕ್ಕಪ್ಪ ಬೇಕು ಅಂದರೆ 200 ಚಿನ್ನದ ಅಂಗಡಿಗಳಿದೆ. ನಾನು ಹೆಂಗೆ ಬೆಳೆದು ಬಂದಿದ್ದೀನಿ, 5ನೇ ಕ್ಲಾಸ್ ಓದಿದ್ದೀನಿ ನಾನು 5ನೇ ಕ್ಲಾಸೇ ಓದಿರೋದು. ಇವತ್ತು ಸಾವಿರಾರು ಕೋಟಿ ರೂಪಾಯಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ನನ್ನ ಸಮುದಾಯಕ್ಕೆ ಬರಬೇಕು. ನಮ್ಮ ಸಮುದಾಯದ ಮಕ್ಕಳು ಒಳ್ಳೆ ಉದ್ಯೋಗ, ಒಳ್ಳೆ ಬಿಸ್ನೆಸ್ಸು, ಒಳ್ಳೆ ಜಮೀನ್ದಾರ ಆಗಬೇಕು ಅಂತ ನನ್ನ ಮನಸ್ಸಲ್ಲಿದೆ. ಇದಕ್ಕಾಗಿ ನಿಮ್ಮ ಮಧ್ಯದಲ್ಲಿ ಬಂದಿದ್ದೀನಿ. ನೀವೆಲ್ಲರೂ ಕೂಡ ನಮ್ಮ ಸಮುದಾಯಗಳಿಗೆ, ಮುಸ್ಲಿಮ್ಸ್ ಇರಲಿ, ದಲಿತರಿರಲಿ, ಎಲ್ಲರೂ ಮನೆ ಮನೆಗೂ ಮಾತಾಡಬೇಕು. ಅದಾದ್ಮೇಲೆ ನಿಮ್ಮ ಜೊತೆ ನಾವು ಇರ್ತೀವಿ. ಆಮೇಲೆ ನಮ್ಮ ದೊಡ್ಡ ಗುರುಗಳು ಹೇಳಿದ್ರು, ನಾನೆಲ್ಲೋ ಬೆಂಗಳೂರಲ್ಲಿ ಅಂತ. ನನ್ನ ಕಳೆದ 10 ವರ್ಷದ ಮುಂಚೆನೆ ಹಿರಿಯೂರಿಗೆ ಚುನಾವಣೆ ಆಗಕ್ಕೆ ಬಂದೆ. ಅವತ್ತು ಹಲವಾರು ಕಾರಣಗಳಿಂದ ಆಗಿಲ್ಲ. ಈ ಸತಿ ಬಂದಿದ್ದೀವಿ. ಈಗ ಬರ್ತಾ ಇಲ್ಲಿ 5 ಹೋಬಳಿಗಳಿದೆ. 5 ಹೋಬಳಿಗಳಿಗೂ ಕೂಡ ಒಂದೊಂದು ಮನೆ ಮಾಡಿ ನಾಲ್ಕು ಹೋಬಳಿ ಇದೆ, ಒಂದು ನಗರ ಇದೆ. 4 + 1 ನಗರ 5 ಕಡೆಗಳು ನಾನು ನಿಮ್ಮ ಮುಂದೆ ಬರ್ತೀನಿ. ನಿಮ್ಮ ಊರಲ್ಲೇ ಮನೆ ಮಾಡಿ ವಾರಕ್ಕೊಂದ್ಸತಿ ಅಲ್ಲೂ ಬರೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಲ್ಲೂ ನನಗೆ ಆಶೀರ್ವಾದ ಮಾಡಿ ಅಂತ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ ಒಂದು ಸ್ವಲ್ಪ. ಕುಮಾರ ನೀವೇನ ನಾವು ದಿನ ಒಂದು ಕಾರ ಕೊಡ, 2 ಕೊಡು, 2 3 ಕೊಡು. ಜಡ ಕೊಡು ಜಡ ಕೊಡು ಒಂದು ಹಾಕಿ ಈ ಸಾಂದರಿಗೆ ಒಂದು ಹಾಕು. ಕಲರ್ ತಲ್ಲಿ ಎಲ್ಲ